ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಬ್ಯಾಟರಿಯೊಂದಿಗೆ ಇನ್ವರ್ಟರ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಕೆಲಸಕ್ಕಾಗಿ ಡೊಮೆಸ್ಟಿಕ್ ವೈರಿಂಗ್ನೊಂದಿಗೆ ಹೇಗೆ ಕನೆಕ್ಟ್ ಮಾಡೋದು ಎಂಬುದನ್ನು ಕಲಿಯೋಣ. ಉದ್ದೇಶ: ಈ ವಿಡಿಯೋದ ಕೊನೆಯಲ್ಲಿ ನೀವು ಇನ್ಸ್ಟಾಲ್ ಮಾಡೋದಕ್ಕಾಗಿ ಇನ್ವರ್ಟರ್ನ ಸರಿಯಾದ ರೇಟಿಂಗ್ ಅನ್ನು ನೀವು ಆಯ್ಕೆ ಮಾಡಲು ಸಾಧ್ಯವಾಗುತ್ತೆ. ಮನೆಯಲ್ಲಿ ಇನ್ವರ್ಟರ್ಗಾಗಿ ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡಲು ನಿಮಗೆ ಸಾಧ್ಯವಾಗುತ್ತೆ. ಬ್ಯಾಟರಿಯ ಸರಿಯಾದ ರೇಟಿಂಗ್ ಮತ್ತು ಇನ್ವರ್ಟರ್ ಅನ್ನು ಇರಿಸಲು ಸರಿಯಾದ ಸ್ಥಳವನ್ನು ಆರಿಸಲು ಸಾಧ್ಯವಾಗುತ್ತೆ. ಇನ್ವರ್ಟರ್ ಅನ್ನು ಇನ್ಸ್ಟಾಲ್ ಮಾಡಿ ಲೋಡ್ನೊಂದಿಗೆ ಕನೆಕ್ಷನ್ ಮಾಡಲು ಸಾಧ್ಯವಾಗುತ್ತೆ. ಸಪ್ಲೈ ಮೇನ್ಸ್ ಅನ್ನು ಆನ್ ಮತ್ತು ಆಫ್ ನಲ್ಲಿ ಇನ್ವರ್ಟರ್ನ ಉತ್ತಮ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲು ಸಾಧ್ಯವಾಗುತ್ತೆ. ಬನ್ನಿ ಈ ಅಭ್ಯಾಸವನ್ನು ಮಾಡಲು ಮೆಟೀರಿಯಲ್ಸ್ ಮತ್ತು ಇಕ್ವಿಪ್ಮೆಂಟ್ ಸಂಗ್ರಹಿಸೋಣ. ಒಂದು ಟ್ರೀನಿ ಟೂಲ್ ಕಿಟ್, 6 ಮಿಲಿಮೀಟರ್ನ ಒಂದು ಪೋರ್ಟೇಬಲ್ ಎಲೆಕ್ಟ್ರಿಕ್ ಡ್ರಿಲ್ಲಿಂಗ್ ಮೆಷಿನ್, 6 ಮಿಲಿಮೀಟರ್ನ ಒಂದು ಸ್ಟಾರ್ ಹೆಡ್ ಸ್ಕ್ರೂ ಡ್ರೈವರ್ ಸೆಟ್, 8 ನಂಬರ್ನ ಒಂದು ರೋಲ್ ಜಂಪರ್, 150 ಮಿಲಿಮೀಟರ್ನ ಒಂದು ಕಾಂಬಿನೇಷನ್ ಪ್ಲೇಯರ್, 6 ಮಿಲಿಮೀಟರ್ನಿಂದ 25 ಮಿಲಿಮೀಟರ್ ತನಕದ ಒಂದು ಡಬಲ್ ಎಂಡೆಡ್ ಸ್ಪ್ಯಾನರ್ ಸೆಟ್, 0.75 ಕೆಜಿಯ ಒಂದು ಕ್ಲಾ ಹ್ಯಾಮರ್, 250 ವೋಲ್ಟ್ 10 ಆಂಪಿಯರ್ನ ಒಂದು ಸಿಂಗಲ್ ಫೇಸ್ ಎನರ್ಜಿ ಮೀಟರ್, 250 ವೋಲ್ಟ್ 6 ಆಂಪಿಯರ್ನ ಒಂದು ಮಲ್ಟಿಪಿನ್ ಸಾಕೆಟ್ 3x5 ಪಿನ್, 800 ವೋಲ್ಟ್ ಆಂಪಿಯರ್ 250 ವೋಲ್ಟ್ನ ಒಂದು ಇನ್ವರ್ಟರ್, 12 ವೋಲ್ಟ್ 120 AHನ ಒಂದು ಬ್ಯಾಟರಿ, 10 ಆಂಪಿಯರ್ನ ಒಂದು 2 ಪೋಲ್ ಎಂಸಿಬಿ, ಅಗತ್ಯಾನುಸಾರ 1.5 ಮಿಲಿಮೀಟರ್ನ 2 PVC ಕಾಪರ್ 1/18 ವೈರ್ಸ್, 6 ಆಂಪ್ಸ್ನ 2 ಎಂಸಿಬಿ ಸಿಂಗಲ್ ಪೋಲ್, 15 ಅಟೋ ವೈರ್ಸ್ ಸ್ಟ್ಯಾಂಡರ್ಡ್ ಕೆಂಪು ಮತ್ತು ಕಪ್ಪು ಬಣ್ಣದ್ದು ಒಂದೊಂದು. ಇನ್ವರ್ಟರ್ ಮತ್ತು ಬ್ಯಾಟರಿಯ ಸಾಮರ್ಥ್ಯವನ್ನು ಹೇಗೆ ಆಯ್ಕೆ ಮಾಡುವುದು? ಕೆಳಗೆ ನೀಡಲಾದ ಲೋಡ್ಗಳಿಗೆ ನಾವು ಇನ್ವರ್ಟರ್ ಅನ್ನು ವಿನ್ಯಾಸಗೊಳಿಸಬೇಕು ಎಂದು ಭಾವಿಸೋಣ. 1. ಲ್ಯಾಂಪ್ 100 ವಾಟ್ಸ್ 100, ಕ್ವಾಂಟಿಟಿ 3, ಟೋಟಲ್ ವಾಟೇಜ್ 300 ವಾಟ್ಸ್. 2. ಸೀಲಿಂಗ್ ಫ್ಯಾನ್ ವಾಟ್ಸ್ 80, ಕ್ವಾಂಟಿಟಿ 3, ಟೋಟಲ್ ವಾಟೇಜಸ್ 240 ವಾಟ್ಸ್. 3. LED ಟಿವಿ ವಾಟ್ಸ್ 100, ಕ್ವಾಂಟಿಟಿ 2, ಟೋಟಲ್ ವಾಟೇಜಸ್ 200 ವಾಟ್ಸ್. ಕೋಷ್ಟಕದ ಪ್ರಕಾರ ಇನ್ವರ್ಟರ್ಗೆ ಎಸಿ ಪವರ್ ಅನ್ನು ಪೂರೈಸಲು ಹೊಂದಿರುವ ಒಟ್ಟು ಶಕ್ತಿ 740 ವಾಟ್ಸ್. ವೋಲ್ಟ್ಸ್ ಪರ್ ಆಂಪಿಯರ್ನಲ್ಲಿ ಇನ್ವರ್ಟರ್ನ ಸಾಮರ್ಥ್ಯವನ್ನು ಲೆಕ್ಕ ಹಾಕಲು ನಾವು ಪವರ್ ಫ್ಯಾಕ್ಟರ್ ಗಣನೆಗೆ ತೆಗೆದುಕೊಳ್ಳಬೇಕು. ವಾಟ್ ಮತ್ತು ಪವರ್ ಫ್ಯಾಕ್ಟರ್ನ ಮೌಲ್ಯಗಳನ್ನು 740 ಮತ್ತು 0.8 ಎಂದು ಬದಲಿಸಿ. ಹಾಗೆ ನೋಡಿದರೆ ಮನೆಗಳಿಗೆ 0.8 ರ ಪವರ್ ಫ್ಯಾಕ್ಟರ್ ಸಾಮಾನ್ಯವಾಗಿದೆ. ವೋಲ್ಟ್ ಆಂಪಿಯರ್ ಈಸ್ ಈಕ್ವಲ್ 740 by 0.8 ಈಸ್ ಈಕ್ವಲ್ 925 ವೋಲ್ಟ್ ಆಂಪಿಯರ್. ವೋಲ್ಟ್ ಆಂಪಿಯರ್ ಈಸ್ ಈಕ್ವಲ್ 740 by 0.8 ಈಸ್ ಈಕ್ವಲ್ 920 ವೋಲ್ಟ್ ಆಂಪಿಯರ್. ಹಾಗಾಗಿ ನೀಡಲಾದ ಲೋಡ್ಗೆ ವೋಲ್ಟ್ ಆಂಪಿಯರ್ನಲ್ಲಿ ಇನ್ವರ್ಟರ್ಗೆ ಅಗತ್ಯವಿರುವ ಪವರ್ 925 ವೋಲ್ಟ್ ಆಂಪಿಯರ್ ಆಗಿದೆ. 1000 ವೋಲ್ಟ್ ಆಂಪಿಯರ್ ಅಥವಾ 1 ಕೆವಿಎನ ಮುಂದಿನ ರೇಂಜ್ ಅನ್ನು ಆಯ್ಕೆ ಮಾಡಿ. ಬ್ಯಾಟರಿ ಬ್ಯಾಕಪ್ ಸಮಯವನ್ನು ಹೇಗೆ ಲೆಕ್ಕ ಹಾಕುವುದು ಎಂದು ಚರ್ಚಿಸೋಣ. ನೀವು 120 AH ಸಾಮರ್ಥ್ಯದ ಇನ್ವರ್ಟರ್ ಬ್ಯಾಟರಿ ನಿಮ್ಮಲ್ಲಿದೆ ಎಂದು ಊಹಿಸಿ. 12 ವೋಲ್ಟ್ ಇನ್ಪುಟ್ ವೋಲ್ಟೇಜ್ ಮತ್ತು 80% ಡಿಸ್ಚಾರ್ಜ್ ಎಫಿಷಿಯನ್ಸಿ ಹೊಂದಿರುವ ಇನ್ವರ್ಟರ್ ಬ್ಯಾಟರಿಯನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ. ಫಾರ್ಮುಲಾದಲ್ಲಿ ವ್ಯಾಲ್ಯೂ ಹಾಕಿ. ಬ್ಯಾಕಪ್ ಟೈಮ್ ಗಂಟೆಗಳಲ್ಲಿ ಸಮ ಬ್ಯಾಟರಿ ಕೆಪಾಸಿಟಿ ಇನ್ AH ಗುಣಿಸು ಇನ್ಪುಟ್ ವೋಲ್ಟೇಜ್ ಗುಣಿಸು ಎಫಿಷಿಯನ್ಸಿ ಶೇಕಡಾವಾರು ಎನ್ ಬೈ ಟೋಟಲ್ ಲೋಡ್ ವಾಟ್ಸ್ನಲ್ಲಿ. ಬ್ಯಾಕಪ್ನ ಸಮಯ ಸಮ 120 ಗುಣಿಸು 12 ಗುಣಿಸು 0.8 ಬೈ 740 ಸಮ 1.55 ಗಂಟೆ
ಸುಮಾರು 1 ಗಂಟೆ 30 ನಿಮಿಷ ಅಥವಾ 90 ನಿಮಿಷ. ಪ್ರೊಸೀಜರ್: ಟಾಸ್ಕ್ 1, ಡೊಮೆಸ್ಟಿಕ್ ವೈರಿಂಗ್ನಲ್ಲಿ ಕನೆಕ್ಟ್ ಮಾಡಲು ಬ್ಯಾಟರಿಯೊಂದಿಗೆ ಇನ್ವರ್ಟರ್ ಅನ್ನು ಆಯ್ಕೆ ಮಾಡಿ ಇನ್ಸ್ಟಾಲ್ ಮಾಡಿ. ಸ್ಟೆಪ್ 1, ಫ್ಯಾನ್, ಲ್ಯಾಂಪ್ ಮುಂತಾದ ಆ ಮನೆಯಲ್ಲಿನ ಒಟ್ಟು ಕನೆಕ್ಟೆಡ್ ಲೋಡ್ ಅನ್ನು ಪರಿಗಣಿಸಿ ಇನ್ವರ್ಟರ್ನ ಸೂಕ್ತ ರೇಟಿಂಗ್ ಅನ್ನು ಆಯ್ಕೆ ಮಾಡಿ. ಇನ್ವರ್ಟರ್ನ ರೇಟಿಂಗ್ ಇನ್ವರ್ಟರ್ ಕೀಯ 60% ಸಾಮರ್ಥ್ಯವನ್ನು ಮೀರಬಾರದು. 100 ವೋಲ್ಟ್ ಇನ್ವರ್ಟರ್ಗಾಗಿ ಒಟ್ಟು ಲೋಡ್ 60 ವೋಲ್ಟ್ಗಿಂತ ಹೆಚ್ಚಿರಬಾರದು. ಹಂತ 2, ಇನ್ವರ್ಟರ್ ಅನ್ನು ಇನ್ಸ್ಟಾಲ್ ಮಾಡಲು ಉತ್ತಮ ವೆಂಟಿಲೇಷನ್ ಲಭ್ಯವಿರುವ ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡಿ. ಇನ್ವರ್ಟರ್ ಇನ್ಸ್ಟಾಲ್ ಮಾಡುವ ಸ್ಥಳವು ಡಬಲ್ ಪೋಲ್ ಸ್ವಿಚ್ ಮತ್ತು ಎನರ್ಜಿ ಮೀಟರ್ ಪೊಸಿಷನ್ಗೆ ಹತ್ತಿರವಾಗಿರಬೇಕು. ಹಂತ 3, ಬ್ಯಾಟರಿಯನ್ನು ಇನ್ಸ್ಟಾಲ್ ಮಾಡಲು ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡಿ. ಇದು ಇನ್ವರ್ಟರ್ ಮತ್ತು ವೆಂಟಿಲೇಷನ್ಗೆ ಹತ್ತಿರದಲ್ಲಿರಬೇಕು. ಹಂತ 4, ಇನ್ವರ್ಟರ್ ಮತ್ತು ಬ್ಯಾಟರಿಯನ್ನು ಪರಸ್ಪರ ಹತ್ತಿರದಲ್ಲಿ ಇನ್ಸ್ಟಾಲ್ ಮಾಡಿ ಬ್ಯಾಟರಿಯನ್ನು ಇನ್ವರ್ಟರ್ನ ಹತ್ತಿರ ಇಡಿ, ಏಕೆಂದರೆ ವೈರ್ಸ್ನ ರೆಸಿಸ್ಟೆನ್ಸ್ನಿಂದಾಗಿ ಉಂಟಾಗುವ ಕರೆಂಟ್ ಲಾಸ್ ಅನ್ನು ಕಡಿಮೆಗೊಳಿಸುವಲ್ಲಿ ಸಹಾಯಕವಾಗುತ್ತದೆ. ಹಂತ 5, 1.5 ಮಿಲಿಮೀಟರ್ ಸ್ಕ್ವೇರ್ ವೈರ್ ಜೊತೆಗೆ ಇನ್ವರ್ಟರ್ಗೆ ವೈರಿಂಗ್ ಕನೆಕ್ಷನ್ ಮಾಡಿ. ಹಂತ 6, ಮೇನ್ ಸಪ್ಲೈನಿಂದ 3 ಪಿನ್ ಔಟ್ಪುಟ್ ಸಾಕೆಟ್ ಅನ್ನು ಕನೆಕ್ಟ್ ಮಾಡಿ. ಹಂತ 7, ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ ಅನ್ನು ಅಂದರೆ ಕೆಂಪು ವೈರ್ ಇನ್ವರ್ಟರ್ನಲ್ಲಿ ಪಾಸಿಟಿವ್ ಟರ್ಮಿನಲ್ನಲ್ಲಿ ಒದಗಿಸಲಾದ ಸ್ಥಳಕ್ಕೆ ಕನೆಕ್ಟ್ ಮಾಡಿ. ಹಂತ 8, ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ ಅನ್ನು ಅಂದರೆ ಕಪ್ಪು ವೈರ್ ಇನ್ವರ್ಟರ್ನ ನೆಗೆಟಿವ್ ಟರ್ಮಿನಲ್ಗೆ ಒದಗಿಸಲಾದ ಸ್ಥಳಕ್ಕೆ ಕನೆಕ್ಟ್ ಮಾಡಿ. ಬ್ಯಾಟರಿ ಟರ್ಮಿನಲ್ಗಳನ್ನು ಇನ್ವರ್ಟರ್ಗೆ ಜೋಡಿಸುವಾಗ ಸ್ಪೆಷಲ್ ವಿಶೇಷ ಆಟೋ ವೈರ್ಗಳನ್ನು ಬಳಸಿ. ಕಾಮನ್ 3x20 ಅಥವಾ 7x20 ವೈರ್ಗಳನ್ನು ಬಳಸಬೇಡಿ ಮತ್ತು ಬ್ಯಾಟರಿ ಪೂರ್ತಿ ಚಾರ್ಜ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 9, ಟರ್ಮಿನಲ್ ಸವೆತವನ್ನು ಕಡಿಮೆ ಮಾಡಲು ಬ್ಯಾಟರಿ ಟರ್ಮಿನಲ್ಗಳ ಮೇಲೆ ಗ್ರೀಸ್ ಅಥವಾ ವ್ಯಾಸಲಿನ್ ಹಾಕಿ. ಹಂತ 10, ಕನೆಕ್ಷನ್ ಪೂರ್ಣಗೊಳಿಸಿ. ಇನ್ವರ್ಟರ್ ಔಟ್ಪುಟ್ ಸಾಕೆಟ್ನಿಂದ ಔಟ್ಪುಟ್ ಅನ್ನು ತೆಗೆದುಕೊಂಡು ಲೋಡ್ಗೆ ಪವರ್ ನೀಡಲು ಅದನ್ನು ಬಳಸಿ. ಇನ್ವರ್ಟರ್ ಔಟ್ಪುಟ್ ಅನ್ನು ಲೋಡ್ಗೆ ಕನೆಕ್ಟ್ ಮಾಡಲು ಕೇವಲ 1x18 ವೈರ್ ಬಳಸಿ ಮತ್ತು 3x20 ಅಥವಾ 7x20 ವೈರ್ ಬಳಸಬೇಡಿ. ಹಂತ 11, ಇನ್ವರ್ಟರ್ ಔಟ್ಪುಟ್ ಸಾಕೆಟ್ನ ಫೇಸ್ ಔಟ್ಪುಟ್ ಪಿನ್ನಿಂದ ವಾಲ್ ಪ್ಯಾನೆಲ್ನಲ್ಲಿ ಆನ್ ಅಥವಾ ಆಫ್ ಸ್ವಿಚ್ ಅನ್ನು ಕನೆಕ್ಟ್ ಮಾಡಿ. ಹಂತ 12, ಇನ್ವರ್ಟರ್ ಔಟ್ಪುಟ್ ಮತ್ತು ಮೇನ್ಸ್ ಎಸಿ ಸಪ್ಲೈ ಎರಡರ ಒಂದು ಕಾಮನ್ ನ್ಯೂಟ್ರಲ್ ಲೈನ್ ಅನ್ನು ಕನೆಕ್ಟ್ ಮಾಡಿ. ಹಂತ 13, ಇನ್ವರ್ಟರ್ ಔಟ್ಪುಟ್ ಸಾಕೆಟ್ನಿಂದ ಸ್ವಿಚ್ಗಳಿಗೆ ಫೇಸ್ ಲೈನ್ಗಾಗಿ ಕೇವಲ ಒಂದು ವೈರ್ ಅನ್ನು ಮಾತ್ರ ಕನೆಕ್ಟ್ ಮಾಡಿ. ಹಂತ 14, ಒಂದು ಬಲ್ಬ್, ಒಂದು ಫ್ಯಾನ್ ಎ ಮತ್ತು 2 ಪಿನ್ ಸಾಕೆಟ್ಗೆ ಇನ್ವರ್ಟರ್ ಔಟ್ಪುಟ್ ಕನೆಕ್ಷನ್ ಕೊಡಿ. ಹಂತ 15, ಕೋಣೆಯಲ್ಲಿರುವ ಇತರ ಸಾಧನಗಳಿಗೆ ಅಂದರೆ ಟ್ಯೂಬ್ಲೈಟ್, ಫ್ಯಾನ್ ಬಿ ಮತ್ತು 3 ಪಿನ್ ಸಾಕೆಟ್ ಅನ್ನು ನೇರವಾಗಿ ಮೇನ್ಸ್ ಎಸಿ ಲೈನ್ಗೆ ಕನೆಕ್ಟ್ ಮಾಡಿ. ಪವರ್ ಆಫ್ ಸಮಯದಲ್ಲಿ ಕಡಿಮೆ ವಾಟೇಜ್ ಲೋಡ್ ಅನ್ನು 2 ಪಿನ್ ಸಾಕೆಟ್ಗೆ ಮಾತ್ರ ಕನೆಕ್ಟ್ ಮಾಡಬೇಕು. ಹೀಟರ್, ಗೀಸರ್, ಎಚ್ಪಿಯಲ್ಲಿ ಮೋಟಾರ್ಗಳು ಮುಂತಾದ ಹೆವಿ ಲೋಡ್ ಅನ್ನು ಈ ಸಾಕೆಟ್ಗೆ ಕನೆಕ್ಟ್ ಮಾಡಬಾರದು. ಹಂತ 16, ಪವರ್ ಆಫ್ ಸಮಯದಲ್ಲಿ ಇನ್ವರ್ಟರ್ ಆಪರೇಷನ್ ಅನ್ನು ಚೆಕ್ ಮಾಡಿ ಮತ್ತು ನಂತರ ಪವರ್ ರಿಟರ್ನ್ಸ್. ಪವರ್ ಶಟ್ ಡೌನ್ ಸಮಯದಲ್ಲಿ ಮೇನ್ಸ್ ಎಸಿಗೆ ನೇರವಾಗಿ ಕನೆಕ್ಟ್ ಆಗಿರುವ ಸಾಧನಗಳು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತವೆ ಮತ್ತು ಇನ್ವರ್ಟರ್ಗೆ ಸಂಪರ್ಕಗೊಂಡ ಸಾಧನಗಳು ಇನ್ವರ್ಟರ್ ಔಟ್ಪುಟ್ನಲ್ಲಿ ಕೆಲಸ ಮಾಡುತ್ತಲೇ ಇರುತ್ತವೆ. ಮೇನ್ಸ್ ಎಸಿ ಪೂರೈಕೆ ಹಿಂದಿರುಗಿದಾಗ ಇನ್ವರ್ಟರ್ ಮತ್ತೆ ಲೋಡ್ ಅನ್ನು ಅದರ ಔಟ್ಪುಟ್ಗೆ ಕನೆಕ್ಟ್ ಮಾಡುತ್ತದೆ. ಸಿ ನಂಬರ್ 5. ಈ ವಿಡಿಯೋದಲ್ಲಿ ಇನ್ವರ್ಟರ್ ಅನ್ನು ಇನ್ಸ್ಟಾಲ್ ಮಾಡಲು ಸರಿಯಾದ ರೇಟಿಂಗ್ ಅನ್ನು ಹೇಗೆ ಆಯ್ಕೆ ಮಾಡುವುದು, ಬ್ಯಾಟರಿ ಮತ್ತು ಇನ್ವರ್ಟರ್ನ ಸಾಮರ್ಥ್ಯವನ್ನು ಆಯ್ಕೆ ಮಾಡುವುದು, ಬ್ಯಾಟರಿ ಬ್ಯಾಕಪ್ ಟೈಮ್ ಲೈನ್ ಲೆಕ್ಕ ಹಾಕುವುದು, ಡೊಮೆಸ್ಟಿಕ್ ವೈರಿಂಗ್ನೊಂದಿಗೆ ಕನೆಕ್ಟ್ ಮಾಡುವುದಕ್ಕಾಗಿ ಇನ್ವರ್ಟರ್ ಅನ್ನು ಬ್ಯಾಟರಿಯೊಂದಿಗೆ ಇನ್ಸ್ಟಾಲ್ ಮಾಡುವುದು ಮತ್ತು ಆನ್ ಹಾಗೂ ಆಫ್ ಸಪ್ಲೈ ಮೇನ್ಸ್ನಲ್ಲಿ ಇನ್ವರ್ಟರ್ ಅನ್ನು ಟೆಸ್ಟ್ ಮಾಡುವುದನ್ನು ಚರ್ಚಿಸಲಿದ್ದೇವೆ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಡೊಮೆಸ್ಟಿಕ್ ವೈರಿಂಗ್ ಆಗಿ ಬ್ಯಾಟರಿಯೊಂದಿಗೆ ಇನ್ವರ್ಟರ್ ಅನ್ನು ಆಯ್ಕೆ ಮಾಡಬಹುದು, ಇನ್ಸ್ಟಾಲ್ ಮಾಡಬಹುದು, ವೈರ್ ಅಪ್ ಮಾಡಬಹುದು ಮತ್ತು ಪರೀಕ್ಷಿಸಬಹುದು ಎಂದು ನಾನು ಭಾವಿಸ್ತೇನೆ.
ಧನ್ಯವಾದಗಳು. ಶುಭ ದಿನ.